EMI ಇಲ್ದೇನೆ ಸೈಟ್ನ ತಗೊಂಡಿರೋ ಅಂಥವಳು. ಸೊ ಹಾಗಾಗಿ ಕೆಲವು ಟಿಪ್ಸ್ಗಳನ್ನ ನಿಮಗೆ ಹೇಳಬಲ್ಲೆ. ನಾನು EMI ಇಲ್ದೇನೆ ಸೈಟ್ನ ತಗೊಳ್ಳಿ ಅಂತ ಹೇಳ್ತಾ ಇಲ್ಲ. EMI ಇಟ್ಕೊಳ್ಳಿ, ಆದಷ್ಟು ಎಷ್ಟು ಮಟ್ಟಿಗೆ ನಿಮಗೆ ಸಾಧ್ಯನೋ ಅಷ್ಟು ಮಟ್ಟಿಗೆ ಅಮೌಂಟ್ನ ಸೇವ್ ಮಾಡಿಕೊಂಡು ನೀವು EMIನ ಹಾಕೊಂಡು ಸೈಟ್ನ ತಗೊಳ್ಳಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಬೆಂಗಳೂರು ಸಿಟಿನಲ್ಲೇ ಆಗಲಿ ಅಥವಾ ಮೈಸೂರು ಸಿಟಿನಲ್ಲೇ ಆಗಲಿ ಒಂದು ಸೈಟ್ನ ತಗೊಳ್ಬೇಕು ಅಂತ ಯಾರಿಗೆ ಆಸೆ ಇರೋದಿಲ್ಲ ಹೇಳಿ? ಎಲ್ರಿಗೂ ಕೂಡ ಆಸೆ ಇರುತ್ತೆ. ಆದರೆ ನಮ್ಮ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಜನರಿಗೆ ಒಂದು ಸ್ವಲ್ಪ ಒಂದು ಮೈಂಡ್ ಸೆಟ್ನ ಚೇಂಜ್ ಮಾಡಿಕೊಂಡ್ರೆ ಖಂಡಿತವಾಗ್ಲೂ ನೀವು ಕೂಡ ಒಂದು ಸೈಟ್ನ ತಗೊಂಡು ನಿಮ್ಮ ಕನಸಿನ ಮನೆನ ಕಟ್ಕೊಳ್ಬೋದು. ನಾವೇನು ಅನ್ಕೊಬಿಟ್ಟಿರ್ತೀವಿ ಅಂದರೆ ನಮ್ಮ ಮೈಂಡ್ ಸೆಟ್ ಹೇಗಿರುತ್ತೆ ಅಂತ ಅಂದರೆ, ಇಲ್ಲ ನಾವು ಬ್ಯಾಂಗ್ಳೂರ್ನಲ್ಲಾಗಲಿ ಇಲ್ಲ ಮೈಸೂರಿನಲ್ಲಾಗಲಿ ಒಂದು ದುಡಿದು ಜೀವನ ಮಾಡೋದಕ್ಕೆ ಮಾತ್ರ ಸಾಧ್ಯ. ಏನೋ ಸ್ವಲ್ಪ ಸ್ವಲ್ಪ ಕೂಡಾಕಿ ಮಕ್ಕಳಿಗೆ ಒಂದು ಎಜುಕೇಷನ್ನ ಕೊಡಿಸ್ಬೋದು, ಒಂದು ಸ್ವಲ್ಪ ಸಿಂಪಲ್ ಆಗಿ ಒಡವೆಗಳನ್ನ ಮಾಡಿಸ್ಕೊಳ್ಬೋದು, ಜೀವನನ ಮಾಡ್ಬೋದು ಅಂತ ಅನ್ಕೊಂಡ್ಬಿಟ್ಟಿರ್ತೀವಿ. ಈ ಮೈಂಡ್ ಸೆಟ್ಟಿಂದ ನೀವು ಖಂಡಿತವಾಗ್ಲೂ ಹೊರಗಡೆ ಬಂದರೆ ನೀವು ಕೂಡ ಸ್ವಂತ ಸೈಟ್ನ ತಗೊಂಡು ಸ್ವಂತ ಮನೆನ ಕಟ್ಕೊಂಡು ಜೀವನನ ಮಾಡ್ಬೋದು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಾನು ಏನಕ್ಕೆ ಈ ಟಾಪಿಕ್ ಬಗ್ಗೆ ಇವತ್ತು ಮಾತಾಡ್ತಾ ಇದ್ದೀನಿ ಅಂದರೆ ಎರಡು ರೀಸನ್ನು. ಒಂದು, ಕಳೆದ ವಿಡಿಯೋದಲ್ಲಿ ಲಕ್ಷ್ಮೀದೇವಿ ಮೇಡಮ್ ಅನ್ನೋರು, ಮೇಡಮ್ ಸೈಟ್ ತಗೊಳ್ಬೇಕು ಬೆಂಗಳೂರಿನಲ್ಲಿ ಅಂತ ಅಂದರೆ ಯಾವ ರೀತಿ ಹಣನ ಸೇವ್ ಮಾಡಬೇಕು, ಯಾವ ರೀತಿ ಪ್ಲಾನ್ನ ಮಾಡಬೇಕು ಪ್ಲೀಸ್ ತಿಳಿಸ್ಕೊಡಿ ಅಂತ ಕೇಳಿದ್ರು. ಇನ್ನೊಂದೇನಪ್ಪ ಅಂದರೆ, ನಾನು ಮಿಡಲ್ ಕ್ಲಾಸ್ ಒಬ್ಬಳಾಗಿ ನಾನು ಸೈಟ್ ತಗೊಂಡಿರೋ ಕಾರಣದಿಂದಾಗಿ ನಿಮ್ಗೆ ಯಾಕೆ ಸಲಹೆಗಳನ್ನ ಕೊಡಬಾರ್ದು ಅಂತ ಅನ್ನಿಸ್ತು. ಸೊ ಹಾಗಾಗಿ ಈ ಎರಡು ರೀಸನ್ನ ಇಟ್ಕೊಂಡು ನಾನು ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಯಾಕಂದರೆ ಕೆಲವರು ಮಿಡಲ್ ಕ್ಲಾಸ್ ಫ್ಯಾಮಿಲಿಯಲ್ಲಿ ಇರುವಂಥವ್ರು ನಮ್ಗೆ ಆಗುತ್ತಾ ಆಗಲ್ವಾ ಅನ್ನೋ ಗೊಂದಲಮಯದಲ್ಲೇ ಇರ್ತಾರೆ. ಅವ್ರಿಗೆಲ್ಲ ಈ ವಿಡಿಯೋ ಯೂಸ್ ಆಗ್ಬೋದು ಅಂತ ಅನ್ಕೊಂಡಿದ್ದೀನಿ. ಈ ಬೆಂಗಳೂರಿನಲ್ಲಿ ಒಂದು ಸೈಟ್ನ ತಗೊಳ್ತೀವಿ ಅಂತ ಅಂದರೆ ಅದು ತುಂಬ ಸುಲಭವಾದದ್ದು ಅಲ್ಲ, ಅದೇ ರೀತಿ ತುಂಬ ಕಷ್ಟನೂ ಕೂಡ ಅಲ್ಲ. ನಾವು ಮನಸ್ಸನ್ನ ಮಾಡಬೇಕಷ್ಟೆ. ಈ ಮನಸ್ಸನ್ನ ಮಾಡಬೇಕು ಅಂದರೆ ನಮ್ಮ ಮಿಡಲ್ ಕ್ಲಾಸ್ ಮೈಂಡ್ ಸೆಟ್ನ ಸ್ವಲ್ಪ ಚೇಂಜ್ ಮಾಡ್ಕೊಳ್ಬೇಕಾಗುತ್ತೆ. ಅಯ್ಯೋ ಆಗಲ್ಲ, ನನಗಾಗುತ್ತಾ, ಆಮೇಲೆ ಏನಾದರೂ ಬರ್ಡನ್ ಆಗ್ಬಿಟ್ರೆ ನಾನು ಇರೋದನ್ನು ಕಳ್ಕೊಬೇಕಾಗುತ್ತೆ ಅನ್ನೋಂಥ ಮೈಂಡ್ ಸೆಟ್ಟನ್ನೆಲ್ಲ ನೀವು ಸೈಡ್ಗೆ ಇಟ್ಟರೆ ಖಂಡಿತವಾಗ್ಲೂ ನೀವು ಸೈಟ್ ತಗೊಳ್ಳೋ ಅಂತ ಡ್ರೀಮ್ನ ಫುಲ್ಫಿಲ್ ಮಾಡ್ಕೊಳ್ಬೋದು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೈಟ್ನ ತಗೊಳ್ಳೋದಕ್ಕೆ ನಿಮ್ಮ ಮೈಂಡ್ ಸೆಟ್ನ ಈ ರೀತಿ ಚೇಂಜ್ ಮಾಡ್ಕೊಳ್ಳಿ, ನನ್ನ ಕೈಲಿ ಆಗುತ್ತೆ ಅನ್ನೋವಂಥದ್ದು. ನೆಕ್ಸ್ಟು, ನೀವು ಅದ್ರ ತಕ್ಕನಾಗಿ ಶ್ರಮನ ಪಡಬೇಕು, ಮತ್ತು ಅದ್ರ ತಕ್ಕನಾಗಿ ಉಳಿತಾಯನೂ ಕೂಡ ಮಾಡಬೇಕು. ಲಾಸ್ಟು, ನಿಮ್ಮ ಗುರಿ ಮುಟ್ಟೋವರೆಗೆ ತಾಳ್ಮೆಯಿಂದ ಇದ್ದರೆ ಸಾಕು. ಇವು ನಾಲ್ಕನ್ನ ನೀವು ನಿಮ್ಮ ಹ್ಯಾಬಿಟ್ ಆಗಿ ಕನ್ವರ್ಟ್ ಮಾಡಿಕೊಂಡ್ರೆ ಖಂಡಿತವಾಗ್ಲೂ ಒಂದು ಸೈಟ್ನ ತಗೊಂಡು ಸ್ವಲ್ಪ ವರ್ಷಗಳ ನಂತರ ಬಿಟ್ಟು ಸ್ವಂತ ಗೂಡನ್ನು ಕಟ್ಕೊಂಡು ಅಲ್ಲಿ ನಿಮ್ಮ ಇಷ್ಟ ಬಂದಂಥ ನಿಲಯದ ಹೆಸರನ್ನ ನೀವು ಮೆನ್ಷನ್ ಮಾಡ್ಕೊಳ್ಬೋದು. ನಾವು ಮಿಡಲ್ ಕ್ಲಾಸ್ ಫ್ಯಾಮಿಲಿ ಜನರು ಒಂದು ಸೈಟ್ನ ಪರ್ಚೇಸ್ ಮಾಡಬೇಕು ಅಂತ ಅಂದರೆ ಯಾವ ರೀತಿ ಎಲ್ಲ ನಾವು ಹಣನ ಸೇವ್ ಮಾಡ್ಕೊಳ್ತಾ ಹೋಗಬೇಕು, ಅದು ಬೇಗ ಸೇವ್ ಮಾಡೋದು ಹೇಗೆ, ಟೆನ್ಷನ್ ಫ್ರೀ ಆಗಿ ಸೇವ್ ಮಾಡೋದು ಹೇಗೆ, ನಮ್ಮ ಗುರಿನ ಬೇಗ ತಲುಪೋದು ಹೇಗೆ ಅನ್ನೋಂಥದ್ದನ್ನ ನಾನು ಈ ವಿಡಿಯೋ ಮುಖಾಂತರ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಈ ವಿಡಿಯೋನ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ದೇ ನೋಡ್ತಾ ಇರೋಂಥವ್ರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಿಬಿಡಿ. ನಿಮ್ಗೆ ಏನಾದರೂ ಲಾಸ್ಟ್ವರೆಗೂ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ ಅಂತ ಹೇಳ್ತಾ ನಾನು ಈ ವಿಡಿಯೋನ ಮುಂದುವರಿಸ್ತಾ ಇದ್ದೀನಿ. ಹಾಯ್ ಹಲೋ, ಎಲ್ರಿಗೂ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ದೀಪಿಕಾ ಗೌಡ. ನನ್ನ ಇವತ್ತಿನ ಟಾಪಿಕ್ ಬಂದು ನನ್ನಂಥ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಜನರು ಯಾವ ರೀತಿ ಈ ಬೆಂಗಳೂರು ಅಥವಾ ಮೈಸೂರು ಸಿಟಿನಲ್ಲಿ ಸೈಟ್ನ ಪರ್ಚೇಸ್ ಮಾಡ್ಬೋದು ಅನ್ನೋವಂಥದ್ದನ್ನ ನಿಮಗೆ ತಿಳಿಸ್ಕೊಡೋದ ಅಂತ ಅಂದ್ಕೊಂಡಿದ್ದೀನಿ. ನಂಬರ್ 1 ಟಿಪ್ಸು, ನನ್ನ ಸಲಹೆ ಏನಪ್ಪ ಅಂತ ಅಂದರೆ, ಮೊದಲು ಆಸೆ ಇರಬೇಕು, ಜೊತೆಗೆ ಒಂದು ನಿರ್ದಿಷ್ಟವಾದಂತಹ ಗುರಿ ಇರಬೇಕು. ಆಸೆ ಯಾರಿಗಿರೋದಿಲ್ಲ ಹೇಳಿ? ಎಲ್ರಿಗೂ ಕೂಡ ಆಸೆ ಇರುತ್ತೆ. ಆದರೆ ಸೈಟ್ ತಗೋಬೇಕು ಅಂತ ಅಂದರೆ ನೀವು ನಿಮ್ಮೊಬ್ರಿಗೋಸ್ಕರ ಸೈಟ್ ತಗೊಳ್ತಾ ಇರೋದಿಲ್ಲ, ಇಡೀ ಫ್ಯಾಮಿಲಿಗೋಸ್ಕರ ಸೈಟ್ನ ತಗೊಳ್ತಾ ಇರ್ತೀರಾ. ಸೊ ಹಾಗಾಗಿ ನಿಮ್ಮ ಫ್ಯಾಮಿಲಿ ಇರೋ ಅಂತ ಎಲ್ರಿಗೂ ಕೂಡ ಆ ಆಸೆ ಇರಬೇಕು. ಒಬ್ರು ಸೈಟ್ ತಗೊಳ್ತೀನಿ ಅನ್ನೋವಂಥದ್ದು, ಇನ್ನೊಬ್ರು ಈಗ ಸದ್ಯಕ್ಕೆ ಬೇಡ, ಬರ್ಡನ್ ಜಾಸ್ತಿ ಆಗುತ್ತೆ ಅಂತ ಮುಂದೂಡುವಂಥದ್ದು ಈ ರೀತಿ ಇರಬಾರ್ದು. ಒಂದು ಡಿಸಿಷನ್ ತಗೊಂಡು ಎಲ್ರಿಗೂ ಕೂಡ ಆ ಆಸೆ ಇದ್ರೇನೆ ನೀವು ಬೇಗ ಗುರಿನ ತಲುಪೋದಕ್ಕೆ ಸಾಧ್ಯ. ಜೊತೆಗೆ ಒಂದು ನಿರ್ದಿಷ್ಟವಾದ ಗುರಿ ಅಂತ ಅಂದ್ರೆ ಒಂದು ಗುರಿನ ಸೆಟ್ ಮಾಡ್ಕೊಳ್ಬೇಕು. ಆ ಗುರಿ ಕಂಪ್ಲೀಟ್ ಆಗೋವರೆಗೂ ಇನ್ನೊಂದು ಗುರಿನ ಆಡ್ ಮಾಡ್ಕೊಳ್ತಾ ಹೋಗ್ಬಾರ್ದು. ಆ ರೀತಿ ಏನಾದರೂ ಆಡ್ ಮಾಡಿದಂಥ ಸಂದರ್ಭದಲ್ಲಿ ನಿಮ್ಮ ಒಂದು ಮೇನ್ ಗುರಿನ ತಲುಪೋದಕ್ಕೆ ನಿಮಗೆ ಕಷ್ಟ ಆಗುತ್ತೆ. ಸೊ ಹಾಗಾಗಿ ಒಂದೇ ಗುರಿನ ಇಟ್ಕೊಳ್ಳಿ. ಜೊತೆಗೆ ಯಾವ ಏರಿಯಾದಲ್ಲಿ ನಾನು ಸೈಟ್ ತಗೊಳ್ಬೇಕು ಅಂತ ಅನ್ಕೊಂಡಿದ್ದೀನಿ ಬೆಂಗಳೂರಿನಲ್ಲಿ, ಅದ್ರದ್ದು ಕಾಸ್ಟ್ ಏನಾಗುತ್ತೆ, ಆಮೇಲೆ ಅದು ಮುಂದಕ್ಕೆ ಇಂಪ್ರೂವ್ ಆಗುವಂತ ಏರಿಯಾನ ಅನ್ನೋ ರೀತಿಯೆಲ್ಲ ನೀವು ಥಿಂಕ್ ಮಾಡಬೇಕಾಗುತ್ತೆ. ಇಲ್ಲಿ ಒಂದು ಪಾಯಿಂಟ್ನ ನೀವು ನೆನಪಿನಲ್ಲಿ ಇಟ್ಕೊಳ್ಬೇಕಾಗುತ್ತೆ. ನೀವೇನಾದ್ರೂ ಒಂದು ಬೆಂಗಳೂರು ನಗರದಲ್ಲೋ ಅಥವಾ
ಮೈಸೂರು ನಗರದಲ್ಲೋ ಸೈಟ್ನ ತಗೊಳ್ತಾ ಇದ್ದೀರಾ ಅಂತ ಅಂದರೆ ಇಂಪ್ರೂವ್ ಆಗಿರೋ ಏರಿಯಾದಲ್ಲಿ ಸೈಟ್ನ ತಗೊಳ್ಳೋದಕ್ಕಿಂತ ಇಂಪ್ರೂವ್ ಆಗೋವಂಥ ಏರಿಯಾದಲ್ಲಿ ನೀವು ಸೈಟ್ನ ತಗೊಳ್ಬೇಕು. ಯಾಕಂದರೆ ಆ ಟೈಮ್ನಲ್ಲಿ ನಿಮಗೆ ಕಾಸ್ಟ್ ಕೂಡ ಅಂದರೆ ಸೈಟ್ನ ಬೆಲೆ ಕೂಡ ಸ್ವಲ್ಪ ಕಮ್ಮಿ ಮಟ್ಟದಲ್ಲಿ ಸಿಗುತ್ತೆ, ಜೊತೆಗೆ ನಿಮಗೆ ಬರ್ಡನ್ ಕೂಡ ಆಗೋದಿಲ್ಲ. ಸೊ ಹಾಗಾಗಿ ನೀವು ಇಂಪ್ರೂವ್ ಆಗಿರೋ ಏರಿಯಾದಲ್ಲಿ ತಗೊಳ್ಳೋದಕ್ಕಿಂತ ಇಂಪ್ರೂವ್ ಆಗೋವಂಥ ಏರಿಯಾದಲ್ಲಿ ತಗೊಳ್ಳಿ. ಮತ್ತೆ ಎಷ್ಟು ಬಜೆಟ್ನಲ್ಲಿ ತಗೊಳ್ಬೇಕು ಅಂತ ಅನ್ಕೊಂಡಿದ್ದೀರಾ ಅದನ್ನ ನೀವು ಫಸ್ಟ್ ನಿರ್ಧರಿಸ್ಕೊಳ್ಬೇಕಾಗುತ್ತೆ. ನಂಬರ್ 2 ಯಾವ್ದಪ್ಪ ಅಂದ್ರೆ ಸೈಟ್ಗೋಸ್ಕರ ಸೇವಿಂಗ್ ನ ಶುರು ಮಾಡ್ತಾ ಇದ್ದೀರಾ ಅಂದ್ರೆ ಅದಕ್ಕಿಂತ ಮುಂಚೆ ನಿಮ್ಮದು ಯಾವುದೇ ಸಾಲಗಳಿದ್ರು ಫುಲ್ ಅದನ್ನ ಕ್ಲಿಯರ್ ಮಾಡ್ಕೊಂಡಿರ್ಬೇಕು. ಒಂದು ಹೈ ಇಂಟ್ರೆಸ್ಟ್ ಸಾಲ ಆಗಿರ್ಬೋದು, ಪರ್ಸನಲ್ ಸಾಲಗಳಾಗಿರ್ಬೋದು, ಕ್ರೆಡಿಟ್ ಕಾರ್ಡ್ ಸಾಲಗಳಾಗಿರ್ಬೋದು, ಇನ್ನಿತರ ಯಾವುದೇ EMI ಗಳಾಗಿರ್ಬೋದು, ಯಾವುದೇ ರೀತಿಯಾದಂತಹ ಸಾಲಗಳನ್ನ ನೀವು ಹೊಂದಿರಬಾರ್ದು. ಸಾಲ ಎಲ್ಲ ಕ್ಲಿಯರ್ ಮಾಡೇ ನೀವು ಸೈಟ್ಗೆ ಸೇವಿಂಗ್ ನ ಶುರು ಮಾಡುವಂಥದ್ದು. ನಂಬರ್ 3 ಯಾವ್ದಪ್ಪ ಅಂದ್ರೆ ಈಗ ಸೈಟ್ ತಗೊಳ್ಳೋದು ನಿಮ್ಮ ಉದ್ದೇಶ ಆಗಿರುತ್ತೆ. ಆ ಸೈಟ್ಗೋಸ್ಕರ ಯಾವ ರೀತಿ ಸೇವಿಂಗ್ ನ ಮಾಡ್ಕೊಳ್ತಾ ಹೋಗ್ತಾ ಇರ್ತೀರೋ ಅದೇ ರೀತಿ ಈಗ ನೀವು ನೀಡ್ಗೋಸ್ಕರ ಖರ್ಚು ಮಾಡಲೇಬೇಕಾ, ಅದಲ್ದೇನೆ ಎಮರ್ಜೆನ್ಸಿ ಫಂಡ್ ಅಂತ 6 ಮಂತ್ ವರೆಗೂ ನಿಮ್ಮ ಅಮೌಂಟ್ ಸೇವ್ ಅಲ್ಲಿ ಇರಬೇಕು. ಜೊತೆಗೆ ಹೆಲ್ತ್ ಇನ್ಶೂರೆನ್ಸ್, ನಾನು ತುಂಬಾ ಜಾಸ್ತಿ ಹೆಲ್ತ್ ಇನ್ಶೂರೆನ್ಸ್ ಮಾಡಿಸಿ, ಒಂದು ಹೈ ಕಾಸ್ಟ್ ಅಲ್ಲಿ ಹೆಲ್ತ್ ಇನ್ಶೂರೆನ್ಸ್ ಮಾಡಿಸಿ ಅಂತ ಹೇಳ್ತಾ ಇಲ್ಲ, ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೋಸ್ಕರ ಒಂದು 5 lakh ಹೆಲ್ತ್ ಇನ್ಶೂರೆನ್ಸ್ ನ ಮಾಡಿಸಿರ್ಲೇಬೇಕು. ಜೊತೆಗೆ ಒಂದು ಟರ್ಮ್ ಪಾಲಿಸಿ, ಯಾರ ಆದಾಯದಲ್ಲಿ ಇರ್ತಾರೋ ಅವ್ರ ಹೆಸರಲ್ಲಿ ಒಂದು ಟರ್ಮ್ ಪಾಲಿಸಿ ಅನ್ನುವಂಥದ್ದು ಬೇಕು. ಇಲ್ಲಿ ಮಸ್ಟ್ ಅಂಡ್ ಶುಡ್ ಆಗಿ ನೀವು ಒಂದು ಸೈಟ್ಗೆ ಸೇವಿಂಗ್ ಮಾಡ್ತಾ ಇದ್ದೀರಾ ಅಂತ ಅಂದ್ರೆ ಮೊದಲು ನೀಡ್ಸ್ ಆದ್ಮೇಲೆ ಎಮರ್ಜೆನ್ಸಿ ಫಂಡು, ಹೆಲ್ತ್ ಇನ್ಶೂರೆನ್ಸ್, ಜೊತೆಗೆ ಟರ್ಮ್ ಪಾಲಿಸಿ ಇವಿಷ್ಟಕ್ಕೂ ಹಣ ಎತ್ತಿಡಬೇಕು. ಜೊತೆಗೆ ನಿಮ್ಮ ಸೈಟ್ ಸೇವಿಂಗ್ಗೋಸ್ಕರ ಅನ್ನೋಂಥದ್ದನ್ನ ಎತ್ತಿಡಬೇಕಾಗುತ್ತೆ. ನೀವು ಎಮರ್ಜೆನ್ಸಿ ಫಂಡ್ಗೆ ಅಮೌಂಟ್ನ ಎತ್ತಿಟ್ಟಿಲ್ಲ ಅನ್ನೋಂಥ ಸಂದರ್ಭದಲ್ಲಿ ನೀವು ಸೈಟ್ಗೆ ಅಂತ ನೀವೇನು ದುಡ್ಡನ್ನ ಕೂಡ ಹಾಕಿರ್ತೀರೋ ಆ ದುಡ್ಡೆಲ್ಲ ಪೂರ್ತಿ ಏನಾದರೂ ಪ್ರಾಬ್ಲಮ್ ಆದಂಥ ಸಂದರ್ಭದಲ್ಲಿ ಅಲ್ಲಿ ಖರ್ಚಾಗ್ತಾ ಹೋಗ್ತಾ ಇರುತ್ತೆ, ಅಲ್ಲಿ ಖರ್ಚಾಗುತ್ತೆ. ಇಲ್ಲಿ ನೀವು ಸೈಟ್ಗೆ ಅಂತ ಸೇವ್ ಮಾಡಿಟ್ಟಿರೋ ದುಡ್ಡು ಖಾಲಿಯಾಗಿ ಮತ್ತೆ ನೀವು ಮೊದಲಿಂದ ಶುರು ಮಾಡಬೇಕಾಗುತ್ತೆ ಸೈಟ್ಗೋಸ್ಕರ ಸೇವಿಂಗ್ನ. ನಂಬರ್ 4 ಯಾವ್ದಪ್ಪ ಅಂದ್ರೆ ಗಂಡ ಹೆಂಡತಿ ಇಬ್ರು ಕೂಡ ದುಡಿತಾ ಇರ್ತೀರಾ ಅಂದ್ರೆ ಯಾರಿಗೆ ಹೆಚ್ಚು ಸಂಬಳ ಬರ್ತಾ ಇರುತ್ತೋ ಆ ಸಂಬಳನ ನಿಮ್ಮ ಸೈಟ್ ಗೋಲ್ಗೋಸ್ಕರ ಅಂತಾನೆ ಎತ್ತಿಟ್ಬಿಡಿ. ಇನ್ನೊಂದು ಸಂಬಳದಲ್ಲಿ ನೀವು ಮನೆನ ಮೇಂಟೈನ್ ಮಾಡ್ಕೊಂಡು ಹೋಗಿ. ಮತ್ತೆ ಇಲ್ಲಿ ಬ್ಯಾಂಕ್ ನಲ್ಲಿ ಸುಮ್ಮನೆ ನಿಮ್ಮ ಏನೋ ಒಂದು ಸೈಟ್ ತಗೊಳ್ತೀನಿ ಅಂದ್ಬಿಟ್ಟು ಸೇವ್ ಮಾಡ್ಕೊಳ್ತಾ ಹೋಗೋದ್ರ ಬದಲು ನೀವು ಒಂದು ನಿರ್ದಿಷ್ಟವಾದ ಗುರಿನ ಇಟ್ಕೊಂಡಿರ್ತೀರಲ್ವಾ, ಇಲ್ಲ ನಾನು 3 ರಿಂದ 4 ವರ್ಷ ಇಲ್ಲ 4 ರಿಂದ 5 ವರ್ಷದೊಳಗಡೆ ಸೈಟ್ನ ತಗೊಳ್ತೀನಿ ಅನ್ನೋ ಅಂಥದ್ದು ನಿಮಗೆ ಆ ಟೈಮ್ ಗೊತ್ತಿರುತ್ತೆ, ಎಷ್ಟು ವರ್ಷದಲ್ಲಿ ನಾನು ತಗೊಳ್ತೀನಿ ಅಂತ. ಆ ವರ್ಷದವರೆಗೆ ನಿಮ್ಮ ಅಮೌಂಟ್ನ ಬ್ಯಾಂಕ್ನಲ್ಲಿ ಸುಮ್ಮನೆ ಇಡೋದ್ರ ಬದಲು ಸಿಪ್ ಮುಖಾಂತರನೋ ಇಲ್ಲ ಗೌರ್ಮೆಂಟ್ ಸ್ಕೀಮ್ಗಳ ಮುಖಾಂತರನೋ ನೀವು ಅಮೌಂಟ್ನ ಇನ್ವೆಸ್ಟ್ಮೆಂಟ್ ಮಾಡ್ಕೊಳ್ತಾ ಹೋದ್ರೆ ಬ್ಯಾಂಕ್ನಲ್ಲಿ ಸುಮ್ಮನೆ ಅಮೌಂಟು ಇಡೋದ್ರ ಬದಲು ಇಲ್ಲಿ ನಿಮಗೆ ಕಾಂಪೌಂಡಿಂಗ್ ಆಗಿ ಅಮೌಂಟ್ ಬೆಳೀತಾ ನಿಮಗೆ ಬೆನಿಫಿಟ್ ಕೂಡ ಜಾಸ್ತಿ ಸಿಗುತ್ತೆ. ಸೊ ಹಾಗಾಗಿ ನಿಮ್ಮ ಅಮೌಂಟು ಅಲ್ಲಿ ಇಡೋದ್ರ ಬದಲು ಇಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿಕೊಂಡು ಗೌರ್ಮೆಂಟ್ ಸ್ಕೀಮ್ಗಳ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡ್ಕೊಳ್ತಾ ಹೋದ್ರೆ ನಿಮಗೆ ಹೆಚ್ಚು ಬೆನಿಫಿಟ್ ಸಿಗುತ್ತೆ. ನಿಮ್ಮ ಗುರಿನ ಆದಷ್ಟು ಬೇಗ ತಲುಪೋದಕ್ಕೆ ಸಹಾಯ ಆಗುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಂಬರ್ 5 ಯಾವ್ದಪ್ಪ ಅಂದ್ರೆ ಈಗ ನೀವೊಂದು ಸೈಟ್ನ ತಗೊಳ್ಬೇಕು ಅಂತ ಅಂದ್ರೆ ಏನೋ ಎಲ್ಲರೂ ಹೇಳ್ತಾರೆ ಒಂದು 20 ರಿಂದ 25% ಡೌನ್ ಪೇಮೆಂಟ್ ಇದ್ರೆ ಸಾಕು ಅಂತ. ಆದ್ರೆ ನಾನು ಹೇಳುವಂಥದ್ದು ಒಂದು 35 ರಿಂದ 40% ಡೌನ್ ಪೇಮೆಂಟ್ ಆಗೋವರೆಗೂ ನೀವು ಹಣನ ಸೇವ್ ಮಾಡ್ಕೊಳ್ತಾ ಹೋಗ್ಬೇಕಾಗುತ್ತೆ. ಈಗ ಫಾರ್ ಎಕ್ಸಾಂಪಲ್ ಒಂದು 40 ಲಕ್ಷಕ್ಕೆ ನೀವು ಸೈಟ್ನ ತಗೊಳ್ತೀರಾ ಅಂತ ಅಂದ್ರೆ ಒಂದು 14 ರಿಂದ ಒಂದು 16 ಲಕ್ಷದವರೆಗೆ ನೀವು ಅಮೌಂಟ್ನ ಫಸ್ಟ್ ಡೌನ್ ಪೇಮೆಂಟ್ಗೋಸ್ಕರ ಸೇವ್ ಮಾಡ್ಕೊಳ್ತಾ ಹೋಗ್ಬೇಕು. ಈ ರೀತಿ ಮಾಡ್ಕೊಂಡು ಹೋದಂಥ ಸಂದರ್ಭದಲ್ಲಿ EMI ಜೊತೆಗೆ ಇಂಟ್ರೆಸ್ಟ್ ಎರಡೂ ಕೂಡ ಕಮ್ಮಿ ಆಗುತ್ತೆ. ಸೊ ಹಾಗಾಗಿ ನೀವು 35 ರಿಂದ 40% ಡೌನ್ ಪೇಮೆಂಟ್ ಗೋಸ್ಕರ ಹಣನ ಸೇವ್ ಮಾಡೋದಕ್ಕೆ ನೀವು ಫಸ್ಟ್ ನಿರ್ಧಾರ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಂಬರ್ 6 ಯಾವ್ದಪ್ಪ ಅಂದ್ರೆ ಸೈಟ್ ಲೋನ್ ತಗೊಳ್ಳೋ 2 ವರ್ಷದ ಮುಂಚೆನೆ ನೀವು EMI ನ ಪ್ರಾಕ್ಟೀಸ್ ಮಾಡೋದನ್ನ ಕಲ್ತ್ಕೊಳ್ಳಿ. ಯಾಕೆ ಅಂದ್ರೆ ಇದು 2 ರೀತಿ ಬೆನಿಫಿಟ್ ನ ಕೊಡುತ್ತೆ. ಒಂದು, ಇದರಲ್ಲಿ ನಿಮ್ಗೆ ಪ್ರಾಕ್ಟೀಸ್ ಕೂಡ ಆಗುತ್ತೆ. ನಾನು ನಿಮ್ಗೆ ಒಂದು ಮೈಂಡ್ ಸೆಟ್ ಇಲ್ದೇನೆ ನಿಮ್ಗೊಂದು ನಾಲೆಡ್ಜೇ ಇಲ್ದೇನೆ ಒಂದು ಸೈಟ್ ತಗೊಳ್ತೀರಾ ಅಂದ್ರೆ ಒಂದು ನಾಲೆಡ್ಜೇ ಇಲ್ದೇನೆ ಎಷ್ಟಕ್ಕೆ ನಾವು EMI ಹಾಕಿಸ್ಕೊಳ್ಬೇಕು ಏನು ಅಂತ ಗೊಂದಲಮಯ ಆಗೋದ್ರ ಬದಲು ನೀವು ಮುಂಚೆನೆ ಒಂದ್ 2-3 ವರ್ಷದ ಮುಂಚೆನೆ ನಾನು ಈ ತರ ಸೈಟ್ ತಗೋತಾ ಇದ್ದೀನಿ ಅಲ್ವಾ, EMI ಇವಾಗ್ಲಿಂದನೇ ಪ್ರಾಕ್ಟೀಸ್ ಮಾಡ್ತಾ ಇರ್ತೀನಿ ಅಂದ್ರೆ ಒಂದು ಅಕೌಂಟ್ಗೆ ಹಾಕೊಂಡು ಹೋಗೋ ರೀತಿನೋ ಇಲ್ಲ ಅಂದ್ರೆ ಒಂದು ಸಿಪ್ಪಲ್ಲಿ ಹಾಕೊಂಡು ಹೋಗೋ ರೀತಿನೋ ಪ್ರತಿ ತಿಂಗಳು ನೀವು ಹಾಕೊಳ್ತಾ ಹೋದ್ರೆ ನಿಮ್ಗೆ ಒಂದು ಪ್ರಾಕ್ಟೀಸ್ ಕೂಡ ಆಗುತ್ತೆ. ನೆಕ್ಸ್ಟ್ EMI ಕಟ್ಟುವಂತ ಸೈಟ್ ಎಲ್ಲ ತಗೊಂಡ್ಮೇಲೆ EMI ಕಟ್ಟಬೇಕು ಅಂತಂದ್ರೆ ನಿಮ್ಗೆ ಅದು ಗೊಂದಲಮಯ ಅನ್ಸಲ್ಲ, ಒಂದು ಭಯ ಅಂತ ಕೂಡ ಅನ್ಸಲ್ಲ, ಹೆಂಗಪ್ಪ ಮ್ಯಾನೇಜ್ ಮಾಡೋದು ಅನ್ನೋ ರೀತಿ ಒಂದು ಭಯ ಕೂಡ ಬರೋದಿಲ್ಲ.
ಮತ್ತೆ ಇನ್ನೊಂದೇನಪ್ಪಾ ಅಂತ ಅಂದ್ರೆ ನಿಮ್ಗೆ ಒಂದ್ 3 ವರ್ಷದ ಹಿಂದೆನೆ ನೀವು ಈ ರೀತಿ ಅಮೌಂಟ್ ನ ಸೇವ್ ಮಾಡ್ಕೊಳ್ತಾ ಬರ್ತಾ ಇರ್ತೀರಾ, ಒಂದು ಮುಂಚೆನೆ EMI ಕಟ್ಟೋ ರೀತಿ ಪ್ರಾಕ್ಟೀಸ್ ಮಾಡ್ಕೊಳ್ತಾ ಬರ್ತಾ ಇರ್ತೀರಾ ಅಂದ್ರೆ ಅದರಲ್ಲಿ ಒಂದು ಕನ್ಸಿಸ್ಟೆನ್ಸಿ ಆಗಿ ಅಮೌಂಟ್ ಸೇವ್ ಆಗ್ತಾ ಹೋಗ್ತಾ ಇರುತ್ತೆ. 3 ವರ್ಷ ಆದ ನಂತರ ಅದೇ ಒಂದು ಬಂಡಲ್ ಅಮೌಂಟ್ ಆಗಿರುತ್ತೆ, ಅದನ್ನೇ ನೀವು ಡೌನ್ ಪೇಮೆಂಟ್ ಆಗಿ ಯೂಸ್ ಮಾಡ್ಕೊಳ್ಬಹುದು. ನಂಬರ್ 7 ಯಾವ್ದಪ್ಪ ಅಂದ್ರೆ ನೀವು ಪ್ರತಿಯೊಂದು ಖರ್ಚು ಮಾಡ್ತಿರಲ್ಲ ಆ ಖರ್ಚಿನ ಮುಂದೆ ಒಂದು ಕ್ವಶನ್ ಮಾರ್ಕ್ ಹಾಕೊಳ್ಳಿ. ಯಾವ ರೀತಿ ಅಂದ್ರೆ, ಈಗ ನಾನು ಖರ್ಚು ಮಾಡ್ತಾ ಇರುವಂತದ್ದು ನನ್ನ ಸೈಟ್ ಕನಸನ್ನು ದೂರ ಮಾಡ್ತಾ ಇದೆಯೋ ಅಥವಾ ಹತ್ರ ಮಾಡ್ತಾ ಇದೆಯೋ ಅಂತ. ಆ ಟೈಮ್ನಲ್ಲಿ ನಿಮ್ಗೆ ಅನ್ಸುತ್ತೆ, ಓ ಈ ಖರ್ಚನ್ನ ಮಾಡಬಾರ್ದು, ಈ ಖರ್ಚನ್ನ ಉಳಿಸಿ ನಾನು ಸೇವ್ ಮಾಡ್ತಾ ಹೋದ್ರೆ ನನ್ನ ಅನಗತ್ಯ ಖರ್ಚು ಕಮ್ಮಿ ಆಗುತ್ತೆ, ಜೊತೆಗೆ ನನ್ನ ಕನಸನ್ನ ಬೇಗ ಈಡೇರಿಸ್ಕೊಳ್ಬಹುದು ಅನ್ನೋ ಅಂಥದ್ದು ನೀವು ಯಾವಾಗ ಕ್ವಶನ್ ಮಾರ್ಕ್ ಹಾಕ್ತಿರೋ ಆವಾಗ ನಿಮ್ಗೆ ಅದೇ ಆನ್ಸರ್ ಕೊಡುತ್ತೆ. ಸೊ ಹಾಗಾಗಿ ನೀವು ಏನೇ ಖರ್ಚು ಮಾಡ್ಬೇಕಾದ್ರೂ ನಿಮ್ಮ ಇಮ್ಯಾಜಿನೇಷನ್ ಏನಿದ್ರು ಸೈಟಿನ ಕಡೆ ಇರ್ಲಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಂಬರ್ 8 ಯಾವ್ದಪ್ಪ ಅಂದ್ರೆ, ಒಂದೇ ಗೋಲ್ನ ಇಟ್ಕೋಬೇಕು, ಅದು ಒಂದನ್ನೇ ಫೋಕಸ್ ಮಾಡಬೇಕು. ಈಗ ಒಂದು ಸೈಟ್ನ ತಗೊಳ್ತಾ ಇರ್ತೀರಾ ಅಂತ ಅನ್ಕೊಳ್ಳಿ. ಸೈಟ್ನ ತಗೊಳ್ಳೋವಂಥ ಸಂದರ್ಭದಲ್ಲಿ ಇಲ್ಲ ಸ್ವಲ್ಪ ಗೋಲ್ಡ್ ರೇಟ್ ಕಮ್ಮಿ ಆಗೋಗೈತೆ, ಮುಂದಕ್ಕೆ ಗೋಲ್ಡ್ ರೇಟ್ ಜಾಸ್ತಿ ಆಗೋಗುತ್ತೆ ಅಂತನೋ, ಇಲ್ಲ ಅಂದ್ರೆ ಏನೋ ಒಂದು ಕಾರ್ನ ತಗೊಳ್ಬೇಕು ಅಂತನೋ, ಏನೋ ಒಂದು ಲಕ್ಸುರಿ ಜೀವನನ ನಡೆಸಬೇಕು ಅಂತನೋ, ಈ ರೀತಿ ಸಿಂಪಲ್ ಆಗಿ ನಿರ್ದಿಷ್ಟ ಬೇರೆ ಬೇರೆ ಗುರಿಗಳನ್ನ ಇಟ್ಕೊಂಡಂತ ಸಂದರ್ಭದಲ್ಲಿ ನಿಮ್ಮ ಈ ಗೋಲ್ ಅನ್ನುವಂಥದ್ದು ತುಂಬಾ ದೂರ ಉಳ್ಕೊಳ್ಳುತ್ತೆ, ಮತ್ತೆ ಫೋಕಸ್ ಆ ಕಡೆ ಈ ಕಡೆ ಹೋಗುತ್ತೆ. ಅಂತ ಟೈಮ್ನಲ್ಲಿ ನೀವು ಬೇಗ ನಿಮ್ಮ ಗುರಿನ ಮುಟ್ಟೋದಕ್ಕಾಗೋದಿಲ್ಲ. ಹಾಗಾಗಿ 2 ದೋಣಿಗಳ ಮಧ್ಯೆ ಪ್ರಯಾಣ ಬೇಡ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಒಂದೇ ಗುರಿ ಇರ್ಲಿ, ಅದ್ರ ಮೇಲೆ ಫೋಕಸ್ ಇರ್ಲಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಂಬರ್ 10 ಯಾವ್ದಪ್ಪ ಅಂದ್ರೆ, ದೊಡ್ಡ ಗುರಿನ ಮುಟ್ಟೋದಕ್ಕೋಸ್ಕರ ಚಿಕ್ಕ ಗುರಿನ ಇಟ್ಕೊಳ್ಳಿ. ಈಗ ಒಂದ್ ಮೀನ್ನ ಹಿಡಿಯೋದಕ್ಕೋಸ್ಕರ ಒಂದು ಎರೆಹುಳನ ಒಂದು ಗಾಣಕ್ಕೆ ಹಾಕ್ತಾರೆ ಗೊತ್ತಾ, ಮೀನು ಹಿಡಿಯೋದಕ್ಕೋಸ್ಕರ. ಹಾಗೆ ನೀವು ಕೂಡ ಒಂದು ದೊಡ್ಡ ನಿಮ್ಮ ಸೈಟ್ ಗೋಲ್ನ ಕಂಪ್ಲೀಟ್ ಮಾಡ್ಕೊಳ್ಳೋದಕ್ಕೋಸ್ಕರ ಫಸ್ಟ್ ಚಿಕ್ಕದಾಗಿ ಗೋಲ್ನ ಇಟ್ಕೊಳ್ಳಿ. ಯಾವ ರೀತಿ ಗೋಲು ಅಂತ ಅಂದ್ರೆ, ನಾನು ಬೇರೆ ಗೋಲ್ನ ಇಟ್ಕೊಳ್ಳಿ ಅಂತ ಹೇಳ್ತಾ ಇಲ್ಲ, ಸೈಟ್ಗೋಸ್ಕರ ಗೋಲ್ನ ಚಿಕ್ಕದಾಗಿ ಇಟ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ಚಿಕ್ಕದಾಗಿ ಇಟ್ಕೊಂಡಂತ ಸಂದರ್ಭದಲ್ಲಿ ದೊಡ್ಡ ಗೋಲ್ನ ಬೇಗ ರೀಚ್ ಮಾಡ್ಬೋದು ಅನ್ನೋದಕ್ಕೋಸ್ಕರ ಅಷ್ಟೇ. ಈಗ ನನಗೆ ವರ್ಷದಲ್ಲಿ ನನ್ನ ಬಜೆಟ್ನೆಲ್ಲ ಮೀರಿ ಇಷ್ಟು ಲಕ್ಷನ ಉಳಿಸ್ಬೋದು ಅಂತ ನೀವು ಒಂದು ಟಾರ್ಗೆಟ್ನ ಇಟ್ಕೊಳ್ಳಿ. ಆ ಟಾರ್ಗೆಟ್ ಒಂದು ವರ್ಷದಲ್ಲಿ ಆಯ್ತು ಅನ್ನೋಂಥ ಸಂದರ್ಭದಲ್ಲಿ ಚಿಕ್ಕದಾಗಿ ಸೆಲೆಬ್ರೇಷನ್ ಮಾಡ್ಕೊಳ್ಳಿ. ಈಗ ಒಂದು 3 ಲಕ್ಷ ಈ ವರ್ಷದಲ್ಲಿ ನಾನು ಸೇವ್ ಮಾಡಿದ್ದೀನಿ ಸೈಟ್ಗೋಸ್ಕರ ಅನ್ನೋಂಥ ಸಂದರ್ಭದಲ್ಲಿ ಚಿಕ್ಕದಾಗಿ ಸೆಲೆಬ್ರೇಷನ್ ಮಾಡ್ಕೊಳ್ಳಿ. ಈ ರೀತಿ ಚಿಕ್ಕದಾಗಿ ಸೆಲೆಬ್ರೇಷನ್ ಮಾಡಿದಂಥ ಸಂದರ್ಭ, ನಾನು ವಿಜೃಂಭಣೆಯಿಂದ ಸೆಲೆಬ್ರೇಷನ್ ಮಾಡಿ ಅಂತ ಹೇಳ್ತಾ ಇಲ್ಲ, ಆ ಖುಷಿನ ನಿಮ್ಮ ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊಳ್ಳೋದಾಗಿರ್ಬೋದು, ಈ ಒಂದು ಚಿಕ್ಕದಾಗಿ ಒಂದು ಟ್ರೀಟ್ನ ಕೊಡೋದಾಗಿರ್ಬೋದು. ಈ ರೀತಿ ಮಾಡಿದಂಥ ಸಂದರ್ಭದಲ್ಲಿ ನಿಮ್ಮ ಫ್ಯಾಮಿಲಿ ಜೊತೆಗೆ ನಿಮಗೂ ಕೂಡ ಅದೊಂದು ಮೋಟಿವೇಟ್ ಆಗುತ್ತೆ. ಇನ್ನು ಬೇಗ ಈ ವರ್ಷ 3 ಲಕ್ಷ ಮಾಡಿದ್ದೀನಿ ಅಲ್ವಾ, ನೆಕ್ಸ್ಟ್ ವರ್ಷ ಇನ್ನೊಂದು 10,000 20,000 ಜಾಸ್ತಿ ಮಾಡೋದ ಅನ್ನೋಂತಹ ಒಂದು ಖುಷಿ ನಿಮ್ಮಲ್ಲೇ ಒಂದು ಉದ್ಭವ ಆಗುತ್ತೆ. ಸೊ ಹಾಗಾಗಿ ಚಿಕ್ಕದಾಗಿ ಗುರಿನ ಇಟ್ಕೊಂಡು ಚಿಕ್ಕದಾಗಿ ಆ ಗುರಿ ಕಂಪ್ಲೀಟ್ ಆದ್ಮೇಲೆ ಸೆಲೆಬ್ರೇಷನ್ ಮಾಡೋದು ಕಲ್ತ್ಕೊಳ್ಳಿ, ಬೇಗ ಗುರಿನ ತಲುಪಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಂಬರ್ 11 ಯಾವ್ದಪ್ಪ ಅಂದ್ರೆ, ಇಯರ್ಲಿ ಒನ್ಸು ಇನ್ಕ್ರಿಮೆಂಟ್ ಆಯ್ತು, ಬೋನಸ್ ಸಿಕ್ತು, ಇಲ್ಲ ಬೇರೆ ಕಡೆಯಿಂದ ನಿಮ್ದು ಆದಾಯ ಬಂತು ಯಾವುದೋ ಒಂದು ಅನ್ನೋಂಥ ಸಂದರ್ಭದಲ್ಲಿ ನಿಮ್ಮ ಆ ಅಮೌಂಟ್ನ ಬೇರೆ ಕಡೆ ಎಲ್ಲೂ ಕೂಡ ಖರ್ಚು ಮಾಡ್ದೇನೆ ನಿಮ್ಮ ಗುರಿ ಇರೋವಂಥದ್ದು ಯಾವುದು ಸೈಟ್ ತಗೊಳ್ಳೋ ಅಂಥದ್ದು ಅದ್ರ ಕಡೆ ಸೇವಿಂಗ್ ಮಾಡೋದಕ್ಕೆ ಟ್ರೈ ಮಾಡಿ. ನಮ್ಮ ಇಯರ್ಲಿ 1 ಟೈಮ್ಸು ನಂದು ಇನ್ಕ್ರಿಮೆಂಟ್ ಆಗೈತೆ, ತಾಳು ನನ್ನ ಜೀವನನೂ ಕೂಡ ಸ್ವಲ್ಪ ಚೇಂಜ್ ಮಾಡ್ಕೊಳ್ಳೋದ, ನನ್ನ ಲೈಫ್ ಸ್ಟೈಲ್ನೇ ಚೇಂಜ್ ಮಾಡ್ಕೊಳ್ಳೋದ ಅಂತ ಯಾವುದೇ ಕಾರಣಕ್ಕೂ ಮನಸ್ಸನ್ನ ಬದಲಾಯಿಸಬೇಡಿ. ಹದವಾದ ಖರ್ಚನ್ನ ಮಾಡಿಕೊಂಡು ಆದಷ್ಟು ಎಷ್ಟು ಸಾಧ್ಯನೋ ಅಷ್ಟು ಉಳಿಸೋದಕ್ಕೆ ನೋಡಿ. ಆದಷ್ಟು ಹಿತಮಿತವಾದ ಜೀವನನ ನಡೆಸ್ಕೊಳ್ಳೋದಕ್ಕೆ ಹೋಗಿ ಈ ರೀತಿ ಹಿತಮಿತ ಜೀವನನ ನಡೆಸ್ಕೊಂಡಂತ ಸಂದರ್ಭದಲ್ಲಿ ನಿಮ್ಮ ಗುರಿನ ಬೇಗ ತಲುಪಬಹುದು. ಏನೇ ನಿಮ್ದು ಎಕ್ಸ್ಟ್ರಾ ಅಮೌಂಟ್ ಬಂದಂತ ಸಂದರ್ಭದಲ್ಲಿ ನಿಮ್ಮ ಸೇವಿಂಗ್ ಏನಿದ್ರು ನಿಮ್ಮ ಸೈಟ್ ಫಂಡ್ಗೆ ಹೋಗ್ಲಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಈ ರೀತಿ ನೀವು 11 ಟಿಪ್ಸ್ನ ಯೂಸ್ ಮಾಡಿದ್ರೆ ಖಂಡಿತವಾಗ್ಲೂ ಬೆಂಗಳೂರಂತಹ ಮಹಾನಗರದಲ್ಲಿ ನೀವು ಸೈಟ್ನ ಖಂಡಿತವಾಗ್ಲೂ ಪರ್ಚೇಸ್ ಮಾಡ್ಬೋದು. ನೀವು ಮಿಡಲ್ ಕ್ಲಾಸ್ ಫ್ಯಾಮಿಲಿ ಆದ್ರೂ ಕೂಡ ಇನ್ನ ಒಂದು 3 ರಿಂದ 4 ವರ್ಷದಲ್ಲಿ ಖಂಡಿತವಾಗ್ಲೂ ನೀವು ಒಂದು ಸ್ವಂತ ಸೈಟ್ ಓನರ್ ಆಗ್ಬೋದು. ಅದಾದ ನಂತರ ನೀವು ನಿಮ್ಮ ಕನಸಿನ ಮನೆನ ಕಟ್ಕೊಳ್ಬೋದು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಈ ಒಂದು ಸಲಹೆ ನನ್ನ ಲೈಫ್ನಲ್ಲಿ ನಾನು ಸೈಟ್ ತಗೊಳ್ಬೇಕಾದ್ರೆ ಆಗಿರುವಂಥದ್ದು. ನಾನು ಕೂಡ ಒಂದು 3 ವರ್ಷದ ಕೆಳಗಡೆ ಒಂದು ಸೈಟ್ನ ತಗೊಂಡಿದ್ದೀನಿ, ಅದು ಬೆಂಗಳೂರಿನಲ್ಲಿ ಅಂತ ಅಂದರೆ ನನಗೆ ನಿಜವಾಗ್ಲೂ ಇದು ಒಂದು ಖುಷಿ ಪಡುವಂತಹ ಒಂದು ಹೆಮ್ಮೆಯ ವಿಚಾರ ಅಂತಲೇ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಾನು ಬೆಂಗಳೂರಿಗೆ ಬಂದಂಥ ಸಂದರ್ಭದಲ್ಲಿ ನಾನೊಂದು ಏನೋ ಒಂದು ಕನಸನ್ನ ಇಟ್ಕೊಂಡು ಬಂದೆ. ಯಾವ ರೀತಿ ಸೈಟ್ ತಗೋಬೇಕು, ಮನೆ ಕಟ್ಟಬೇಕು ಅನ್ನೋ ಕನಸನ್ನ ಇಟ್ಕೊಂಡು ಬಂದಿರಲಿಲ್ಲ.
ಜೀವನ ಮಾಡಬೇಕು, ಎಲ್ಲರ ಹಾಗೆ ಬಾಳಿ ಬದುಕಬೇಕು ಅಂತ ಅನ್ಕೊಂಡು ಬಂದಿದ್ದೆ. ಅದಾದ ನಂತರ ಚಿಕ್ಕ ಪುಟ್ಟ ಆಸೆಗಳೆಲ್ಲ ಕೂಡ್ಕೊಂಡು ಒಂದು ದೊಡ್ಡ ಆಸೆಗೆ ಶುರುವಾಯಿತು. ಅದೇ ಈ ಸೈಟಿನ ಆಸೆ. ಆ ಸೈಟ್ ಆಸೆನೂ ಕೂಡ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಇನ್ನೊಂದು ಸೈಟ್ ತಗೊಳ್ಳೋದ, ಇಲ್ಲ ಅಂದ್ರೆ ಆ ಸೈಟ್ಗೆ ತಕ್ಕನಾಗ ಮನೆ ಕಟ್ಟೋದ ಅನ್ನೋವಂಥದ್ದನ್ನ ನಾನು ಟಾರ್ಗೆಟ್ ಇಟ್ಕೋಬೇಕು. ಈಗ ಸದ್ಯಕ್ಕೆ ನಾನು ಪ್ರೆಗ್ನೆಂಟ್ ಇರೋದ್ರಿಂದ ನನ್ನ ಮುಂದಿನ ಟಾರ್ಗೆಟ್ ಬಂದು ನನ್ನ ಮಗು ಆಗಿರುತ್ತೆ. ನನ್ನ ಮಗುನ ನಾನು ಆರೋಗ್ಯವಾಗಿ ಪಡ್ಕೊಳ್ಳೋದೇ ನನ್ನ ಒಂದು ಟಾರ್ಗೆಟ್ ಆಗಿರುತ್ತೆ. ಈಗ ಸದ್ಯಕ್ಕೆ ಇದೆಲ್ಲ ಮುಗಿಲಿ, ಅದಾದ ನಂತರ ನೆಕ್ಸ್ಟ್ ಇನ್ನೊಂದು ಸೈಟ್ ತಗೊಳ್ಳೋದ ಇಲ್ಲ ಮನೆ ತಗೊಳ್ಳೋದ ಅನ್ನೋವಂಥದ್ದನ್ನ ಡಿಸೈಡ್ ಮಾಡಬೇಕಾಗುತ್ತೆ. ಸೊ ನೀವು ಕೂಡ ಎಲ್ಲರೂ ಬುದ್ಧಿವಂತರಾಗಿ, ಮಿಡಲ್ ಕ್ಲಾಸ್ ಫ್ಯಾಮಿಲಿಗೆ ಯಾವುದನ್ನು ಮಾಡೋಕ್ಕಾಗೋದಿಲ್ಲ ಅನ್ನೋವಂಥದ್ದು ಏನಿಲ್ಲ. ಬೆಂಗಳೂರಲ್ಲೇ ಜೀವನ ಮಾಡ್ತಾ ಇದ್ದೀವಿ ಅಂದರೆ ಬೆಂಗಳೂರಲ್ಲಿ ಒಂದು ಸ್ವಂತ ನೆಲೆಯನ್ನು ಕಟ್ಕೊಳ್ಳೋ ಅಂಥದ್ದು ತುಂಬ ದೊಡ್ಡ ವಿಷಯ ಏನಿಲ್ಲ. ನೀವು ಮನಸ್ಸು ಮಾಡ್ಬೇಕಷ್ಟೆ. ಮನಸ್ಸಿದ್ರೆ ಮಾರ್ಗ ಅಂತಾರಲ್ಲ, ಆ ರೀತಿ ಮನಸ್ಸು, ಶ್ರಮ, ತಾಳ್ಮೆ, ಅದಕ್ಕೆ ಒಂದು ಬುದ್ಧಿವಂತಿಕೆ, ಉಳಿತಾಯ ಎಲ್ಲವೂ ಇದ್ರೆ ನೀವು ಕೂಡ ಬೆಂಗಳೂರಿನಲ್ಲಿ ಒಂದಲ್ಲ 2 ಸೈಟ್ ಮಾಡ್ಬೋದು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನನ್ನ ಈ ವಿಡಿಯೋ ಯಾರಿಗಾದ್ರೂ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ನೆಕ್ಸ್ಟ್ ಒಂದೊಳ್ಳೆ ವಿಡಿಯೋ ಜೊತೆ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ. ನಿಮ್ಗೆ ಯಾವ ರೀತಿನಾದ್ರೂ ನಿಮಗೆ ವಿಡಿಯೋ ಬೇಕು ಅಂದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ಸ್ ಮಾಡಿ. ನಿಮ್ಗೆ ಯೂಸ್ ಆಗೋ ರೀತಿ ನಾನು ವಿಡಿಯೋನ ಮಾಡ್ತೀನಿ ಅಂತ ಹೇಳೋದಕ್ಕೆ ಇಷ್ಟಪಡ್ತಾ ನನ್ನ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ